ಐತಿಹಾಸಿಕವಾಗಿರ್ತಕ್ಕಂಥ ಜಾತ್ರೆ ಅಂತ ಹೇಳಿದ್ರೆ ತಾವರೆಕೆರೆಯಲ್ಲಿ ನಡೀತಕ್ಕಂಥ ದನಗಳ ಜಾತ್ರೆ. ಅದಕ್ಕೆ ಒಂದು ಇತಿಹಾಸ, ಒಂದು ಪರಂಪರೆ, ಒಂದು ನೆಲೆ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇವತ್ತು ರಾಸುಗಳ ಸಂಖ್ಯೆ ಕಡಿಮೆ ಆಗಿರ್ತಕ್ಕಂಥದ್ದು ಮತ್ತು ನೀರಿನ ಸಮಸ್ಯೆ, ಈ ರೀತಿ ಎಲ್ಲ ಸಮಸ್ಯೆಗಳಿಂದಾಗಿ ಅದು ಸ್ವಲ್ಪ ಕುಂಠಿತ ಆಗಿತ್ತು. ಕಳೆದ ಹೋದ ವರ್ಷದಿಂದ ಇವತ್ತು ಪ್ರಾರಂಭ ಆಗಿದೆ. ಈ ವರ್ಷ ಜನಾಕರ್ಷಣೆಯನ್ನು ಮಾಡೋದಕ್ಕೋಸ್ಕರ ಬಂದಂಥ ಜನಗಳಿಗೆ ಸಲಕರಣೆ ಸವಲತ್ತು ಕೊಡೋದಕ್ಕೋಸ್ಕರ ಅವ್ರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಶಶಿಧರ್ ಗೌಡರು ಮತ್ತು ಅವರೆಲ್ಲ ಸಿರಾದಲ್ಲಿ ತಾವರೆಕೆರೆ ಎಲ್ಲ ಮುಖಂಡರುಗಳು ಕೂಡ, ಶಿವಣ್ಣ, ಭೀಮಣ್ಣ, ಶಿವಕುಮಾರ್ ನಾಯಕ್, ಇವರೆಲ್ಲರೂ ಕೂಡ ಸೇರಿ, ನಾನು ಎಲ್ಲರೂ ಹೆಸರು ಹೇಳೋಕ್ಕೆ ಆಗೋದಿಲ್ಲ, ಇವರೆಲ್ಲರೂ ಕೂಡ ಸೇರಿ ಇವತ್ತು ಉಚಿತವಾಗಿ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷದ ಸಂಗತಿ. ಇದು ಯಾವತ್ತೂ ಕೂಡ ರೈತರಿಗೆ ಇವ್ರದೊಂದು ಪಂಗಡ ಇದೆ. ಶಶಿಧರ್ ಗೌಡರ ನೇತೃತ್ವದಲ್ಲಿ ರೈತರಿಗೆ ವಿಚಾರ ಬಂದಾಗ ಅನ್ನ ಕೊಡ್ತಕ್ಕಂಥದ್ದು, APMCನಲ್ಲಿ ಅನ್ನ ಕೊಡ್ತಕ್ಕಂಥದ್ದು, ಈ ಥರದ್ದೆಲ್ಲ ಕಾರ್ಯಕ್ರಮಗಳನ್ನ ಹಾಕಿರ್ತಾರೆ ಸಂತೆ ದಿವಸ. ಆ ರೀತಿಯ ಕಾರ್ಯಕ್ರಮಗಳನ್ನ ಹಾಕಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಜಾತ್ರೆಗೆ ಭಾಳ ದೂರದಿಂದ ಬರ್ತಕ್ಕಂಥವ್ರಿಗೆ ಊಟ ವ್ಯವಸ್ಥೆ ಇಲ್ಲದೆ ಸಂದರ್ಭದಲ್ಲಿ ಅವ್ರಿಗೆ ಹೆಚ್ಚು ಸಹಾಯಕ ಆಗ್ತದೆ. ಇವತ್ತು ಈ ರೀತಿಯಾಗಿ ಮಾಡಿದಾಗ ಮಾತ್ರ ಜಾತ್ರೆಗಳಿಗೆ ಒಂದು ಅರ್ಥ ಬರ್ತದೆ ಮತ್ತು ಜಾತ್ರೆಗಳಿಗೆ ಜನಗಳು ಕೂಡ ಬಂದು ಹೋಗಿ ರಾಸುಗಳನ್ನು ಕೊಂಡ್ಕೊಳ್ತಕ್ಕಂಥದ್ದು, ಮಾರ್ತಕ್ಕಂಥದ್ದು, ಇವೆಲ್ಲ ವ್ಯವಸ್ಥೆನೂ ಕೂಡ ಆಗ್ತದೆ. ಇವತ್ತು ನಾನು ಕೇಳಿ ಸಂತೋಷ ಆಯಿತು. ಒಂದೊಂದು ರಾಸುಗಳಿಗೆ ಲಕ್ಷಗಟ್ಟಲೆ ಇವತ್ತು ವ್ಯಾಪಾರ ಆಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಇದು ರೈತರಿಗೆ ಪೂರಕವಾಗಿ ಅವ್ರಿಗೆ ಒಂದು ವರದಾನ ಆಗ್ತಕ್ಕಂಥ ಒಂದು ಸಂದರ್ಭ ಅಂತಕ್ಕಂಥ ಮಾತನ್ನು ಹೇಳಿ, ಈ ಜಾತ್ರೆಗೆ ಸಹಾಯ ಮಾಡಿದಂಥ, ಸಹಾಯ ಹಸ್ತವನ್ನು ನೀಡಿದಂಥ ಎಲ್ಲರಿಗೂ ಕೂಡ ನನ್ನ ಅತ್ಯಂತ ಗೌರವಪೂರ್ವಕ ಇರ್ತಕ್ಕಂಥ ನಮಸ್ಕಾರಗಳನ್ನು ಅವರಿಗೆ ಸಮರ್ಪಿಸಿದೆ. ಇದೇ ರೀತಿಯಾಗಿ ಪ್ರತಿ ವರ್ಷ ಮಾಡ್ತಕ್ಕಂಥ ಶಕ್ತಿಯನ್ನು ಆ ಪರಮಾತ್ಮ ಇವತ್ತು ರಂಗಸ್ವಾಮಿ ಅಂದರೆ ಮರಡಿ ರಂಗಸ್ವಾಮಿ ಸಹಾಯವನ್ನು ಮಾಡಲಿ, ಅದೇ ರೀತಿ ಆಶೀರ್ವಾದವನ್ನು ಮಾಡಲಿ, ನಿರಂತರವಾಗಿ ನಡ್ಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಬರಲಿ ಅಂತೇಳಿ. ಊರಿಂದ ಬರಬೇಕಾದ್ರೆ ಹೆಚ್ಚು ದನ ಕಾಯಕ್ಕೆ ಹೋಗ್ತಿದ್ದೆ ನಾವು. ದನಕ್ಕೆ ಹೋಗೋದು, ಹೊಲಕ್ಕೆ, ತೋಟದಲ್ಲೇ ಹೋಗೋದು, ದನ ಮಾಡ್ಕೊಂಡು ಹೋಗೋದು ಅಂದರೆ ಒಂದು ಖುಷಿ ಇರ್ತಿತ್ತು ಅವಾಗ. ಹಾಗಾಗಿ ಇದೇ ನನಗೇನು ಬಸ್ತೇನಲ್ಲ, ನಾನು ರೈತನ ಮಗನಾಗಿಯೂ ಕೂಡ ನಾನು ದನ ಜಾತ್ರೆಗಳು ನೋಡಿದ್ದೀನಿ. ನಾನೊಬ್ಬ ಕೃಷಿ ಮಂತ್ರಿಯಾಗಿ ನೋಡಿದ್ದೀನಿ ಮತ್ತು ಪಶುಸಂಗೋಪನಾ ಮಂತ್ರಿಯಾಗೂ ಕೂಡ ನೋಡಿದ್ದೀನಿ. ನನಗೂ ಮತ್ತು ಈ ಪ್ರಾಣಿಗಳು ಇರ್ತಕ್ಕಂಥ ಅವಿನಾಭಾವ ಸಂಬಂಧ. ಸರ್, ಎಲ್ಲೋ ಒಂದು ಕಡೆ ಇವತ್ತು ಟ್ರ್ಯಾಕ್ಟರ್ಗಳು ಈ ರೀತಿ ಯಂತ್ರೋಪಕರಣ ಬಳಸ್ತಾ ಇದ್ದಾರೆ. ದನಗಳು ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಜನಗಳಿಂದ ದೂರ ಆಗ್ತಾ ಇದ್ದಾವೆ. ಅಲ್ಲ, ದನಗಳೆಲ್ಲ ಇವತ್ತಾಲಿ ಎತ್ತಿನ ಗಾಡಿನೇ ಇಲ್ಲ. ಎತ್ತಿನ ಗಾಡಿನ ನಾವೆಲ್ಲಿ ನೋಡಬೇಕು ಅಂತಂದರೆ ಯಾವ್ದಾದ್ರು ಇದರಲ್ಲಿ
ಇವತ್ತು ತಾವರೆಕೆರೆ ಜಾತ್ರೆಯಲ್ಲಿ ಒಂದು ಗಾಡಿ ತಂದು ನಿಲ್ಲಿಸಿದ್ರೆ ಒಳ್ಳೇದಿತ್ತು. ಗಾಡಿ ಹೆಂಗಿರುತ್ತೆ ಅಂತೇಳಿ ಮಕ್ಕಳಿಗೆ ಗೊತ್ತಾಗ್ತದೆ. ಕಾಲ ಬದಲಾವಣೆ ಆಗ್ತೈತೆ. ವೈಜ್ಞಾನಿಕವಾಗಿರ್ತಕ್ಕಂಥ ಯುಗದಲ್ಲಿ ನಾವು ಇರಬೇಕಾದಾಗ ತಾಂತ್ರಿಕತೆ ಬದಲಾದಂತೆ ಬದಲಾಗಲೇಬೇಕಾಗ್ತದೆ. ಇವತ್ತು ರೈತರಿಗೆ ತೊಂದರೆ ಆಗಿರ್ತಕ್ಕಂಥದ್ದು ಕೂಲಿ ಕೆಲಸ ಮಾಡ್ತಕ್ಕಂಥವ್ರು ಸಿಗ್ತಾ ಇಲ್ಲದೆ ಇರ್ತಕ್ಕಂಥದ್ದು. ಅವರು ಆರ್ಥಿಕವಾಗಿ ಅವರು ಆದಂಗೆ ಅವ್ರು ಯಾರಿಗೂ ಕೂಡ ಕೂಲಿ ಬರೋದಿಲ್ಲ. ಅಂಥ ಸಂದರ್ಭದಲ್ಲಿ ಯಾಂತ್ರೀಕರಣ ಇವತ್ತು ಅನಿವಾರ್ಯ. ಅದಕ್ಕೆ ಅದ್ರ ಜೊತೆಯಲ್ಲೇ ಹೋಗ್ಬೇಕಾಗ್ತದೆ. ಶ್ರೀ ಬಂಡಿ ರಂಗನಾಥ ಸ್ವಾಮಿ ಪಾದಾರಗಳಿಗೆ ನಮಸ್ಕರಿಸುತ್ತಾ, ಏನು ಈಗ ದನಗಳ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ಸನ್ಮಾನ್ಯ ಟಿ ಬಿ ಜಯಚಂದ್ರ ಅವರು ಇದಕ್ಕೆಲ್ಲ ಚಾಲನೆ ಕೊಟ್ಟಿದ್ದಾರೆ. ಇವತ್ತು ನಾವು ಇವೆಲ್ಲ ಮಾಡ್ತಾ ಇದ್ದೀವಿ ಅಂತಂದರೆ ಸನ್ಮಾನ್ಯ ಟಿ ಬಿ ಜಯಚಂದ್ರ ಅವರ ಕಾರಣ, ಅವರ ಆಶೀರ್ವಾದದಿಂದ ಇವೆಲ್ಲ ನಡೀತಾ ಇದೆ. ಅವರು ನಮಗೆ ಮಾಡಿರ್ತಕ್ಕಂಥ ಸಹಾಯ ಅಪಾರ. ಯಾಕೆ ಅಂತಂದ್ರೆ ನಾವಿವತ್ತು ಏನು ಊಟ ಬಡಿಸ್ತಾ ಇದ್ದೀವಿ ಅದೆಲ್ಲ ಅವ್ರ ಮುಖಾಂತರ ಆಗ್ತಕ್ಕಂಥ ಒಂದು ಕೆಲಸ ಅಷ್ಟೇ. ಅವ್ರು ನಮಗೆ ಸಹಾಯ ಮಾಡಿದ್ರೆ ನಾವು ಇಲ್ಲಿ ಸಹಾಯ ಮಾಡ್ತಾಯಿದ್ವಿ. ಎಲ್ಲ ಒಂದು ಕಡೆಗೆ ಒಂದ್ಕೊಂದು ಚೈನ್ ಲಿಂಕು. ಅವ್ರು ಸಹಾಯ ಮಾಡಿರೋದ್ರಿಂದ ನಾವಿವತ್ತು ಜನಗಳಿಗೆ ಸಹಾಯ ಮಾಡ್ತಾಯಿದ್ದೀವಿ. ಇದು ನಿರಂತರವಾಗಿ ನಡೀತಾ ಇರಬೇಕು. ಯಾಕೆಂದರೆ ಎಲ್ಲ ಒಂದು ಕಡೆ ನಾವು ಕೂಡಿಟ್ಟ ಹಣ ಯಾರೋ ನಾಳೆ ದಿನ ಕತ್ಕೊಂಡು ಹೋಗ್ಬೋದು ಅಥವಾ ಏನೋ ಇನ್ನೊಂದಾಗುತ್ತೆ. ನಮಗೆ ಬಂದಿದ್ದನ್ನು ನಾವು ಕೊಟ್ಟರೆ ದೇವರು ಎಲ್ಲ ಒಂದು ಕಡೆಗೆ ಆಶ್ವಸ್ತಾನೆ ಅನ್ನೋದು ಇದಕ್ಕೆ ಕಾರಣ. ಎಲ್ಲ ಸಾಹೇಬರು ನಮಗೆ ಸಹಾಯ ಮಾಡೋದ್ರಿಂದ ಇವತ್ತು ನಾವೆಲ್ಲ ಮಾಡ್ತಾಯಿದ್ದೀವಿ. ಇವತ್ತು ದನಗಳ ಜಾತ್ರೆ ಇಷ್ಟೆಲ್ಲ ಚೆನ್ನಾಗಿ ನಡೀತಾ ಇದೆ ಅಂತಂದರೆ ಇಲ್ಲಿ ಏನು ಇದು ನಮ್ಮ ತಾವರೆಕೆರೆ ಸ್ನೇಹಜೀವಿಗಳು ಮತ್ತು ಎಲ್ಲ ಸ್ನೇಹಿತರುಗಳೆಲ್ಲ ಸೇರ್ಕೊಂಡು ಮತ್ತು ನಮ್ಮ ಪಿ ಡಿ ಓದವರು ಅವರ ಸಹಕಾರ ಎಲ್ಲರ ಸಹಕಾರದಿಂದ ತುಂಬ ಚೆನ್ನಾಗಿ ನಡೀತಾ ಇದೆ. ಇದು ಇದೇ ರೀತಿ ನಡೀಲಿ ಅಂತೇಳಿ ನಾನು ಹೇಳ್ಕೊಂಡು ನಮ್ಮ ಸಾಹೇಬರಿಗೆ ನಮಸ್ಕಾರ ಮಾಡೋಕ್ಕೆ